ಏನು ನಿಮ್ಮ ಸಮಸ್ಯೆ ಏನು? ನಾನು ನನ್ನ ಮಗಳು ಒಬ್ಬ ಇಬ್ಬರ ಇರೋ ಸರ್. ನನಗೆ ಗಂಡು ಮಕ್ಕಳಿಲ್ಲ ದುಡ್ದಾಕರು. ನಾ ದುಡಿಬೇಕು, ನಾನು ತಿನ್ಬೇಕು ಸರ್. ಈಗ 10 ರೂಪಾಯಿ ಹಾಲಿಗೆ ನಾನು ಹೆಣ್ಮಕ್ಳು ಕೇಳ್ತಾ ಇದ್ದೀನಿ ಸರ್. ನಾನೀಗ 10 ರೂಪಾಯಿ ಹಾಲಿಗೆ ನಾನು ಹೆಣ್ಮಕ್ಳು ಕೇಳ್ತೀನಿ. ಇಡೀ ಒಂದು ತಿಂಗಳು ಸಹ ನಾನು ಅವನ ಮುಂಜಾನೆ ತಕ್ಕೆ 7 ಗಂಟೆಗೆ ಹೋಗಿ ನಿಂತಾಕಿ 2 ಗಂಟೆ ತನಕ ನಿಂತ್ಕೊಂತಿದ್ದೆ. ಅಣ್ಣ ಮುಂಜಾನೆ ಹೊಟ್ಟೆ ಮ್ಯಾಗ ಹೊಡಿಬೇಡಣ, ನೀನು ಕರ್ಕೊಳ್ಳೋಣ ನನಗೆ. ಅಣ್ಣ ನನಗೆ 2 ಮಕ್ಳು ಅದಾವಣ, ಹೆಣ್ಮಕ್ಳು 5 ಜನ ಹೆಣ್ಮಕ್ಳು ಅದ್ರ ಮಂಜಣ್ಣ. ಹೋದಾಗ ಬಂದವ್ರಿಗೆ ಒಂದು ತುತ್ತು ಕೂಳಾಕ್ತೀನಣ್ಣ ನಾನು. ಮಂಜಣ್ಣ ಹಂಗೆ ಮಾಡಬೇಡ, ಹಂಗೆ ಕಾಲು ಬೀಳ್ತೀನಿ ಅಂದ ಸರ್. ನಾನು ಕಾಲು ಬೀಳ್ತೀನಿ, ನಾನು ದೇವ್ರ ಹತ್ತವಳು, ನಾನು ಕಾಲು ಬೀಳ್ತೀನಿ ಅಂದ್ರೆ ಇಲ್ಲವಾ ನಿನ್ನ ಕರ್ಕೊಂಡ್ರೆ ಅವರು 10 ಜನ ಬರ್ತಾರೆ, ನಾನು ಕರ್ಕೊಳಲ್ಲ ನಿನ್ನ. ಎಲ್ಲಿಗೆ ಹೋಗ್ತೀನಿ ಹೋಗಿ, ನೀನು ಎಲ್ಲಿ ಕಂಡು ಬರ್ತೀನಿ ನೀನು ಕಂಡು ಬಾ, ನಾನು ಕರ್ಕೊಳಲ್ಲ. ನೀನು ಕರ್ಕೊಂಡ್ರೆ ಅವರು 10 ಜನ ಬರ್ತಾರವ, ನಾನೇನು ಮಾಡಕ್ಕೆ ಹೋಗೋಣ? ಆ ಮುದುಕರ ಕಟ್ಟಿಗೆ ನಾನೇನು ಮಾಡಲಿ? ಅಣ್ಣ 40,000 ಕೊಡ್ತೀನಿ ಅಣ್ಣ, ಮುಂಜಾನೆ ಕರ್ಕೊಳ್ಳೋಣ, ನಾನು ಹೊಟ್ಟೆ ಮೇಲೆ ಹೊಡಿಬೇಡ ಅಂತ ನಾನು ಅದನ್ನ ಅಂತೆ ಸರ್. ನಾನು ಹೊಟ್ಟೆ ಮೇಲೆ ಹೊಡಿಬೇಡ. ಯಾಕೆ ನೀನು 40,000 ರೂಪಾಯಿ ಎಲ್ಲಿ ಕೊಡ್ತೀಯ ಸರ್? ಎಲ್ಲರೂ ಕೊಟ್ಟಂಗ ನಾನು ಸರ್, ನನ್ನ ಜೊತೆಗಿದ್ದರೆಲ್ಲರೂ 4 ಜನ ಅಲ್ಲಿ ಕೊಟ್ಟು ಒಳಗೆ ಸೇರ್ಕೊಂಬಿಟ್ಟಾರ ಸರ್. 4 ಜನ ಸೇರಿಬಿಟ್ಟಿದ್ದಾರೆ, ನಮ್ಗೆ 10 ಜನ ಹೊರಕ್ಕೆ ಹಾಕಿಬಿಟ್ರು. ಎಲ್ಲಿಂದ ತರ್ತಿದ್ದೆ ಇವಾಗ 40,000 ರೂಪಾಯಿ ಕೇಳಿದ್ರೆ? ಸರ್ 5 ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂಡಿದ್ದೆ ಸರ್ ನಾನು. ಎಷ್ಟು? 5 ರೂಪಾಯಿ ಬಡ್ಡಿ ಹಂಗೆ ಸರ್. 5 ರೂಪಾಯಿಗೆ ಬಡ್ಡಿ ಹಂಗೆ ಇಸ್ಕೊಂಡು ಮಂಜಣ್ಣನಿಗೆ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲಿ ಆಮೇಲೆ ಸಂಬಳನೂ ಕೊಡ್ತಿಲ್ವಂತಲ್ಲ ಅಲ್ಲಿರೋ ನೌಕರರಿಗೆ ಯಾರಿಗೂ? ಸರ್ ಈಗ ಅಲ್ಲಿ ನಮ್ಮ ಸಂಬಳ ತಗೊಂಡು ಅತ್ತೆಗೆ ಇಟ್ಕೊಂಡು ಕುಂತಾನೆ ಸರ್. ಆಫೀಸ್ಗೆ ಹೋಗಿ ಮೊನ್ನೆ ಸಂಬಳ ಕೇಳಕಂತೀವಿ ರೋಸ್ ನಾವು ಎಲ್ಲ ಹೋಗಿ. ಎಷ್ಟು ತಿಂಗಳು ಸಂಬಳ ಕೊಡಬೇಕು ನಿಮಗೆ? ಸರ್ 2 ತಿಂಗಳ ಸಂಬಳ ಕೊಡ್ಬೇಕು ಸರ್ ನಮಗೆ. ಎಷ್ಟು ತಿಂಗಳಾಯ್ತು ನಿಮ್ಗೆ ತೆಗ್ದಾಕಿ? ಸರ್ ಈಗ ಅಲ್ಲಿ 3ನೇ ತಿಂಗಳು ಸರ್. ಇದು ತೆಗ್ದಾಕ 3 ತಿಂಗಳಾದ್ರೂ ನಿಮ್ಮ ಸಂಬಳ ಸೆಟ್ಲ್ ಆಗಿಲ್ವಾ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಸರ್ ನನಗೆ ಈಗ 1-2 ವರ್ಷ ಕಟ್ಟಿಲ್ಲ ಸರ್. PF ಇಂದು 1 ವರ್ಷದ ಈ ಚಲಾವಣೆದು ಅಷ್ಟೇ 1 ವರ್ಷದ ಕಟ್ಟಿದ್ದಾರೆ ಸರ್. DC ಹತ್ರ ಹೋದ್ರೆ ನಿನ್ಗೆ ಏನಾಗೈತಮ್ಮ, ಅಲ್ಲಿ ನಿಂದು ಏಜ್ ಆಗೈತಲ್ಲ, ನಡಿ ನಿನ್ನ ಮನೆಗೆ. ಈಗ ನಿಮಗೆ ಇಷ್ಟು ವರ್ಷ ಮಾಡಿದ್ರಲ್ಲ 20 ವರ್ಷದ PF ಎಷ್ಟು ದುಡ್ಡು ಬಂತು? ನಾನು ಬಿಡ್ಸ್ಕೊಂಡಿದ್ದಿಲ್ಲ ಇಷ್ಟು ವರ್ಷ ಆದರೂ. ಒಬ್ರು ಏನಂದ್ರು, ನಿನಗೆ ಪೆನ್ಷನ್ ದುಡ್ಡು ಬರ್ತೈತಿ ಬಿಡ್ಸ್ಕೋಬೇಡ ಅಂದ್ರು ಸರ್ ನಮ್ಮ ಆಫೀಸ್ನೊಳಗೆ. ನಾನು ಹಂಗಾಗಿ ಬಿಡ್ಸ್ಕೊಂಡಿಲ್ಲ ಸರ್. ಮೊನ್ನೆ 48,000 ರೂಪಾಯಿ ಬಂದಿದೆ ಸರ್. 20 ವರ್ಷಕ್ಕೆ 48,000 ರೂಪಾಯಿ? 48,000 ರೂಪಾಯಿ ಬಂದಿದೆ ಸರ್. ಎಷ್ಟು ವರ್ಷ ಕಟ್ಟಿದಾರಂತೆ? ಬೇರೆ ಬೇರೆ ಸರ್. ಅವ್ರು ಯಾರು ಸಹ ನಾನು ಪೂಜೆದಾರ್ ಟೆಂಡರ್ನಲ್ಲಿ ಇದ್ದೆ ಸರ್. ಅವ್ರ ಪೂಜೆದಾರ್ ನನಗೆ ಕಟ್ಟಿಲ್ಲ, ಪೂಜೆದಾರ್ ಕಟ್ಟಿಲ್ಲ ಸರ್. ಎಲ್ಲರಿಗೂ ಕೊಟ್ರಂತ ನನಗೆ ಆಮೇಲೆ ಪೂಜಾದವ್ರೇನೆ ಈಗ ಹೆಸರು ಚೇಂಜ್ ಮಾಡ್ಕೊಂಡು ದೀಕ್ಷಾ ಏಜೆನ್ಸಿ ಆಗಿರೋದು. ಪೂಜಾದವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ, ಹೌದಲ್ವಾ? ಸೊ ಪೂಜಾದವ್ರು ಬ್ಲಾಕ್ ಲಿಸ್ಟ್ ಮಾಡಿದ್ಮೇಲೆ ಇವನು ಹೊಸ ಹೆಸರು ಇಟ್ಕೊಂಡು ಬಂದಿದ್ದಾನೆ. ಓಹೋ, ಇಲ್ಲಾರು ಹತ್ರ ಇಲ್ಲ, ರಾಯಚೂರಿಂದ ಬಂದು ಪಾಪ ನಿಮ್ಗೆ ಎಂಪ್ಲಾಯ್ಗಳನ್ನ ಇಡಬೇಕು. ಅವರು ಮೊನ್ನೆ ಬಂದಾರ ಸಾ, ಒಬ್ರು ಕಣ್ಣಿಗೆ ಬಿಡಿಸಂಗ ಒಳಗಿಂದೊಳಗ ಕಾರ್ ಹಚ್ಚಿ ಕಳ್ಸ್ಯಾರ ಸಾ. ಇವ್ರು ಯಾಕೆ ಸಾ ಇವ್ರು ಎದುರ್ಕಿಲ್ದಾರಾದ್ರೆ ನಮ್ಮನ್ನೆಲ್ಲರನ್ನ ಕರೆಸಿ ಹಿಂಗೆ ಬಂದಿದಾರಮ್ಮ ಅಂತ ಹೇಳಿ ನಿಲ್ಸ್ಬೇಕು ನಮಗೆ. ನೋಡಿ ಸಾ, ಸೊ ಇವ್ರು ಆನಂದ್ ಸರ್ ಆಗಲಿ ಯಾರೇ ಆಗಲಿ ನಮ್ಮ ತ್ಯಾಗಣ್ಣಾಗಲಿ ಮೋಸ ಮಾಡ್ತಾರೆ. ಯಾರೇ ಅವ್ರಿಗೆ ಹಿಡ್ದಾರ ಬಂದ್ರಂದ್ರೆ ಇವರು ಅವ್ರ ಮೇಸ್ತ್ರಿಗಳು ಬಂದಂದ್ರೆ ನಮ್ಮನ್ನು ಕರೆಸಿ ನಿಂದಿಷ್ಟು ಕೌಂಟ್ರಿ ಮುಂದೆ ಎಲ್ಲ ಕೇಳಾರ ಸಾ. ನಾವು ಅದು ಕೇಳ್ತಿದ್ವಿ, ಪಾಪ ಕರೆಕ್ಟಾಗಿ ಕೊಟ್ಟಾರ ಸಾ. ಅವ್ರು ಮಾತ್ರ ನಾವು ನೆನೆಸ್ಬೇಕು. ಆಮೇಲೆ ನಿಮಗೆ ಆ ಕೆಲಸ ಎಷ್ಟಾರ ಮಾಡಲಿ ಸಹ ನೀವು ಮಾಡಿಲ್ಲ ಹಿಂಗಂತ ಜೋರು ಮಾಡೋದು ಸಹ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.